ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ MG ಔಟ್ಡೋರ್. ಸ್ನೇಹಿತರೆ, ಇವತ್ತು ಸುದೀಪ್ ಸರ್ ಅವರ ಮಾರ್ಕ್ ಸಿನಿಮಾದ ಒಂದು ಸಾಂಗ್ ಬಿಡುಗಡೆ ಆಗಿದೆ. ಆ ಸಾಂಗ್ ಬಗ್ಗೆ ಇವತ್ತು ರಿವ್ಯೂ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ನೀವು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ, ಅಂದ್ರೆ ಲ್ಯಾಂಡ್ ಸಿನಿಮಾದ ಒಂದು ಅಪ್ಡೇಟ್ ಕೊಡೋ ಹೊತ್ತಿನಲ್ಲಿ ಹೇಳಿದ್ದೆ, ಸುದೀಪ್ ಸರ್ ಅವರ ಮಾರ್ಕ್ ಸಿನಿಮಾದ ಒಂದು ಸಾಂಗ್ ಈ ತಿಂಗಳು ರಿಲೀಸ್ ಆಗುತ್ತೆ ಅಂತ, ಅಕ್ಟೋಬರ್ ತಿಂಗಳಲ್ಲಿ. ಅದೇ ಪ್ರಕಾರ ಇವತ್ತು ಈ ಸಿನಿಮಾದ ಒಂದು ಸಾಂಗ್ ನ ಬಿಡುಗಡೆ ಮಾಡಿದ್ದಾರೆ. ಕನ್ನಡ, ತೆಲುಗು, ತಮಿಳು ಮೂರು ಭಾಷೆಯಲ್ಲಿ ಸಿನಿಮಾದ ಒಂದು ಸಾಂಗ್ ರಿಲೀಸ್ ಮಾಡಿದ್ದಾರೆ. ಇದು ಆಕ್ಚುಲಿ ಒಂದು 5 ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗುವಂತ ಸಿನಿಮಾ. ಅಂದ್ರೆ ಕೊಟ್ಟಿದ್ರು, ಬಟ್ ನಾನು ಅಷ್ಟು ಗಮನಿಸಿ ನೋಡಿಲ್ಲ. ಬಟ್ ಇವತ್ತು ಒಂದು ಲ್ಯಾಂಗ್ವೇಜ್ ಅಲ್ಲಿ ಸಿನಿಮಾದ ಸಾಂಗ್ ನ ರಿಲೀಸ್ ಮಾಡಿದ್ದಾರೆ. ಅಜನೀಶ್ ಅಣ್ಣ ಒಂದು ಮ್ಯೂಸಿಕ್. ಅಜನೀಶ್ ಅಣ್ಣ ಎಂತ ಮ್ಯೂಸಿಕ್ ಅಪ್ಪ ಅಂತಂದ್ರೆ, ಒಂದು ಸುಮ್ಮನೆ ಹೇಳ್ತಿಲ್ಲ, ನೀವು ಸಾಂಗ್ ನ ಹೆಡ್ಫೋನ್ ಅಲ್ಲಿ ಕೇಳ್ರಿ. ಒಂದ್ ಸಲ ಕೇಳಿದ್ರೆ ಅಷ್ಟು ನಿಮ್ಗೆ ಲೈಕ್ ಆಗಲ್ಲ. 2-3 ಸಲ ಸಾಂಗ್ ಕೇಳಿದಾಗ ಅವ್ನ ಲಿರಿಕ್ಸ್, ಅವ್ನ ಸುದೀಪ್ ಸರ್ ಅವರ ಒಂದು ಲಿರಿಕಲ್ ವಿಡಿಯೋದಲ್ಲಿ ಅವ್ರ ಒಂದು ಸ್ಟೆಪ್ ಆಗಿರ್ಬೋದು, ಆಮೇಲೆ ಆ ಒಂದು ಏನಪ್ಪಾ ಅಂತಂದ್ರೆ ಆ ಸ್ವ್ಯಾಗ್, ಆ ಸ್ಟೈಲ್, ಅದೆಲ್ಲ ಕೂಡ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಹೊಸತನ ಅನಿಸ್ತು, ಸಾಂಗ್ ಹೊಸತನ ಅನಿಸ್ತು. ವಿಜಯ್ ಪ್ರಕಾಶ್ ಅವರು ಹಾಡಿರೋದು, ಅನೂಪ್ ಭಂಡಾರಿ ಅವರು ಸಿನಿಮಾದ ಒಂದು ಸಾಂಗ್ ನ ಬರೆದಿರೋದು. ಅಲ್ಲಿ ಒಂದು ಲಿರಿಕ್ಸ್ ತುಂಬಾ ಒಂದು ಸ್ಟೈಲಿಶ್ ಆಗಿದೆ. ಆ ಲಿರಿಕ್ಸ್ ಹೇಳ್ತೀನಿ ನೋಡ್ರಿ. ಅಣ್ಣ ಅದು ಸಾರಿ, ಏನಪ್ಪಾ ಅಂತಂದ್ರೆ ಲಿರಿಕ್ಸ್, ದಾದಾ ಯಾರು ಗೊತ್ತಾ, ನೆನಪು ಬರ್ತಾ ಇಲ್ಲ, ಅದು ಕೂಡ ಹೇಳ್ತೀನಿ. ದಾದಾ ಯಾರು ಗೊತ್ತಾ, ತಲಾ ಸ್ವ್ಯಾಗ್ ಗೊತ್ತಾ, ಸುಖ ಸ್ಟೈಲ್ ಗೊತ್ತಾ, ಈ ತರದ ಒಂದು ಲಿರಿಕ್ಸ್ ಬರ್ತಾ ಹೋಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಏನಾದ್ರು ಮಿಸ್ಟೇಕ್ ಇದ್ರೆ ಹೊಟ್ಟೆ ಹಾಕೊಳ್ಳಿ. ಸ್ಟಾರ್ಟಿಂಗ್ ಇದು ಇರೋದು. ಇದಾದ್ಮೇಲೆ ಅಂದ್ರೆ ಅದು ಅವರ ಒಂದು ಆಲ್ರೆಡಿ ಒಂದು ಕಟೌಟ್ ಅಂತ ಒಂದು ಹೇಳಿದ್ದಾರೆ. ಆಮೇಲೆ ಅಣ್ಣ ಫುಲ್ ಟೈಟ್ ಆದ್ರೂ ಕೂಡ ಫುಲ್ ಸ್ಟಡಿ ಅಂತ ಹೇಳಿದ್ದಾರೆ. ಆಮೇಲೆ ಪಂಚ್ ಅಂತ ಒಂದು ಪಂಚ್ ಅಂತ ಈ ತರದ ಒಂದು ಲಿರಿಕ್ಸ್ ಕೂಡ ಬರುತ್ತೆ. ಅಂದ್ರೆ ಸ್ಪೀಡ್ ಇರುತ್ತೆ, ಅವರ ಒಂದು ಧ್ವನಿಯಲ್ಲಿ ಸ್ಪೀಡ್ ಆಗಿದೆ ಒಂದು ಸಾಂಗ್. ಬಟ್ ಅದ್ರ ಒಂದೇ ಸಲ ಕೇಳಿದ್ರೆ ಅರ್ಥ ಆಗಲ್ಲ. ಒಂದು 2-3 ಸಲ ಕೇಳ್ತಾ ಆ ಒಂದು ಪದಗಳು ನಮ್ಮ ಬಾಯಲ್ಲಿ ಬರ್ತಾ ಹೋಗುತ್ತೆ. ಆ ತರದ ಒಂದು ಸಾಂಗ್ ಇದು. ತುಂಬಾ ಸ್ಟೈಲಿಶ್ ಆಗಿದೆ, ತುಂಬಾ ಯೂನಿಕ್ ಆಗಿದೆ. ಸುದೀಪ್ ಸರ್ ಅವರ ಒಂದು ಎಟಿಟ್ಯೂಡ್, ಅವರ ಒಂದು ಸ್ವ್ಯಾಗು, ಮತ್ತೆ ಅವರ ಒಂದು ಸ್ಟೈಲ್, ಅದ್ರ ಮೇಲೆ ಬರೆದಿರುವಂತ ಒಂದು ಸಾಂಗು. ಅಂದ್ರೆ ಸಿನಿಮಾದಲ್ಲಿ ಅವರ ಒಂದು ಪರ್ಫಾರ್ಮೆನ್ಸ್ ಆ ತರ ಇರಬಹುದು. ಆ ಸಾಂಗು ಕೂಡ ಒಂದು ಸ್ಟೇಷನ್ ಅಲ್ಲಿ ನಡೆಯುತ್ತೆ ಈ ಒಂದು ಸಾಂಗು. ಲಿರಿಕಲ್ ವಿಡಿಯೋದಲ್ಲಿ ಒಂದು ಝಲಕ್ ನಾವು ನೋಡಿ ಹೇಳ್ತಿರೋದು. ಸ್ನೇಹಿತರೆ, ಇನ್ನು ಈ ಸಿನಿಮಾ ಡಿಸೆಂಬರ್ 25ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇರೋದು. ಆ ಸಿನಿಮಾದ ಒಂದು ಸಾಂಗ್ ರಿಲೀಸ್ ಆಗಿದೆ. ಇನ್ನು ಟ್ರೈಲರ್ ಮತ್ತೆ ಟೀಸರ್ ಅದು ರಿಲೀಸ್ ಆಗ್ಬೇಕು. ಇನ್ನು ಮುಂದಿನ ದಿನಗಳಲ್ಲಿ, ಅಂದ್ರೆ ಇನ್ನೇನು ಬಹಳ ದಿನ ಉಳಿಲಿಲ್ಲ, ಒಂದು 2 ತಿಂಗಳು ಹತ್ರ, ಈ ಅಕ್ಟೋಬರ್ ತಿಂಗಳು, ಡಿಸೆಂಬರ್, ನವೆಂಬರ್, ಇನ್ನೂ 2 ತಿಂಗಳಲ್ಲೇ ಸಿನಿಮಾದ ಅಪ್ಡೇಟ್ ಬರ್ತಾ ಹೋಗುತ್ತೆ. ಇದು ಟೋಟಲ್ ಹೇಳಬೇಕಂದ್ರೆ ಸಿನಿಮಾದ ಆನೆಸ್ಟ್ ಒಂದು ಸಾಂಗ್ ಬಗ್ಗೆ ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಸಾಂಗು. ಇನ್ನು ಒಂದು ವಾರದಲ್ಲೇ ಈ ಒಂದು ಸಾಂಗ್ ಟ್ರೆಂಡ್ ಆಗುತ್ತೆ ಸಾಂಗು. ಆ ತರದ ಒಂದು ಬೀಟ್ ಇದೆ. ಅಜನೀಶ್ ಅಣ್ಣ ಅವರ ಒಂದು ಮ್ಯೂಸಿಕ್ ವಿಕ್ರಾಂತ್ ರೋಣದಲ್ಲೂ ಅದೇ ತರ ಇತ್ತು, ಮತ್ತೆ ಮ್ಯಾಕ್ಸ್ ಸಿನಿಮಾದಲ್ಲಿ ಕೂಡ ಅದೇ ತರ ಇತ್ತು. ಈ ಸಾಂಗ್ ಕೂಡ ಅದೇ ತರ ಇದೆ. ತುಂಬಾ ಇಷ್ಟ ಆಗುತ್ತೆ. ಪರ್ಸನಲ್ ನನಗೂ ಕೂಡ ತುಂಬಾ ಇಷ್ಟ ಆಯ್ತು. ನೀವು ಕೂಡ ಯಾರೆಲ್ಲ ಸಾಂಗ್ ಎಲ್ಲ ಕೇಳಿಲ್ಲ, ಒಂದ್ಸಲ ಕೇಳಿ, ನಿಮಗೂ ಕೂಡ ಪರ್ಸನಲ್ ತುಂಬಾ ಇಷ್ಟ ಆಗುತ್ತೆ ಸಾಂಗು. ಟೋಟಲ್ ಹೇಳಪ್ಪ ಅಂದ್ರೆ ಸಿನಿಮಾದ ಒಂದು ಸಾಂಗ್ ರಿಲೀಸ್ ಇದೆ. ಆದಷ್ಟು ಬೇಗ ಸಿನಿಮಾದ ಇನ್ನು ರಿಲೀಸ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಮತ್ತೆ ಟ್ರೈಲರ್ ಮತ್ತೆ ಟೀಸರ್ ಬಗ್ಗೆ ಅಪ್ಡೇಟ್ ಬರಲಿ. ಮತ್ತೆ ಈ ಮಾರ್ಕ್ ಸಿನಿಮಾ ಅಲ್ಲದೇನೆ ಕೂಡ ಡೆವಿಲ್ ಸಿನಿಮಾದ ಒಂದು ಸಾಂಗ್ ಕೂಡ ರಿಲೀಸ್ ಆಗ್ಬೇಕಾಗಿತ್ತು, ಅದು ಕೂಡ ರಿಲೀಸ್ ಆಗುತ್ತೆ. ಮತ್ತೆ ಇನ್ನು 1 by 1 ಸಿನಿಮಾದ ಇನ್ನು 45 ಸಿನಿಮಾ, ಮತ್ತೆ ಲ್ಯಾಂಡ್ ಸಿನಿಮಾ, ಈ ತರದ ಕನ್ನಡ ಸಿನಿಮಾಗಳು ಬಹಳಷ್ಟು ಸಿನಿಮಾಗಳು ರಿಲೀಸ್ಗೆ ರೆಡಿ ಆಗ್ತಾ ಇದೆ. ಇವಾಗ ಕಾಂತಾರ ಸಿನಿಮಾ ಒಂದು ರಿಲೀಸ್ ಆಯ್ತು. ಇನ್ಮೇಲೆ 1 by 1 ಸಿನಿಮಾ ಈ ವರ್ಷದಲ್ಲೇ ಇನ್ನೊಂದು 5-6 ಸಿನಿಮಾಗಳು ರಿಲೀಸ್ ಆಗೋ ಒಂದು ಚಾನ್ಸಸ್ ಕೂಡ ಇದೆ. ಇವತ್ತು ಧ್ರುವ ಸರ್ಜಾ ಅವರು ಹುಟ್ಟುಹಬ್ಬ ಇತ್ತು. KD ಸಿನಿಮಾದು ಕೂಡ ಕೆಲವೊಂದು ಪೋಸ್ಟ್ ಕೂಡ ರಿಲೀಸ್ ಮಾಡಿದ್ರು. ಮುಂದಿನ ದಿನಗಳಲ್ಲಿ 1 by 1 ಕನ್ನಡ ಸಿನಿಮಾದ ಯಾವುದೇ ಕೂಡ ಅಪ್ಡೇಟ್ ಕೂಡ ಬಂದ್ರೆ ನಾವು ವಿಡಿಯೋ ಮಾಡಿರ್ತೀನಿ ಸ್ನೇಹಿತರೆ. ಇದಿಷ್ಟು ಮಾರ್ಕ್ ಸಿನಿಮಾದ, ಸುದೀಪ್ ಸರ್ ಅವರ ಮಾರ್ಕ್ ಸಿನಿಮಾದ ಮೊದಲ ಒಂದು ಸಾಂಗ್ ಬಗ್ಗೆ ನನ್ನ ಒಂದು ರಿವ್ಯೂ, ಆನೆಸ್ಟ್ ರಿವ್ಯೂ ಅಂತ ಹೇಳ್ಬೋದು ಸ್ನೇಹಿತರೆ. ಒಂದು ಲಿರಿಕಲ್ ಹಾಡು ತುಂಬಾ ಚೆನ್ನಾಗಿದೆ. ಸುದೀಪ್ ಸರ್ ಅವರ ಒಂದು ಎಟಿಟ್ಯೂಡ್, ಅವರ ಸ್ವ್ಯಾಗ್ ಬಗ್ಗೆ, ಅವರ ಒಂದು ಸ್ಟೈಲ್ ಬಗ್ಗೆ, ಅವರ ಒಂದು ಮಾಸ್ ಪರ್ಫಾರ್ಮೆನ್ಸ್ ಬಗ್ಗೆ ಬರೆದಿರುವಂತ ಒಂದು ಸಾಂಗು ಸಿನಿಮಾದಲ್ಲಿ. ಅದರ ಒಂದು ಪರ್ಫಾರ್ಮೆನ್ಸ್ ಇದೆ ಅಂತ ಅನ್ಕೊಂಡಿದ್ದೀನಿ. ತುಂಬಾ ಸ್ಟೈಲಿಶ್ ಆಗಿ, ತುಂಬಾ ಯೂನಿಕ್ ಆಗಿದೆ ಸಾಂಗು. ನನಗೆ ಪರ್ಸನಲಿ ಇಷ್ಟ ಆಯ್ತು. ಕನ್ನಡದಲ್ಲೂ, ತಮಿಳಲ್ಲಿ ನಾನು ಕೇಳಿದೆ, ತಮಿಳಲ್ಲೂ ಕೂಡ ಚೆನ್ನಾಗಿದೆ, ಕನ್ನಡದಲ್ಲೂ ಕೂಡ ಇನ್ನೂ ಕೂಡ ತುಂಬಾ ಚೆನ್ನಾಗಿದೆ. ತೆಲುಗಲ್ಲಿ ಕೂಡ ರಿಲೀಸ್ ಆಗಿದೆ. ಆ ಸಿನಿಮಾದ ಮುಂದಿನ ಅಪ್ಡೇಟ್ ಆದಷ್ಟು ಬೇಗ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ, ವಿಡಿಯೋನ ಪುನಃ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಹೇಳ್ತಾ ವಿಡಿಯೋ ಏನ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.